SK Super TMT Crime File. ಜುಲೈ 24, 2012 ಕಳಸ ಆಲ್ದೂರು ರಸ್ತೆ. ನಮಸ್ಕಾರ. ಪ್ರತಿ ಸಂಚಿಕೆಯ ಹಾಗೆ ಈ ಸಂಚಿಕೆಯಲ್ಲೂ ಒಂದು ಅಪರೂಪದ ಕಥೆನ ನಿಮ್ಮ ಮುಂದೆ ತಂದಿದ್ದೀವಿ. ಅಪರಾಧಗಳ ಈ ಸರಣಿನ ಕಥೆಗಳ ರೂಪದಲ್ಲಿ ನಿಮ್ಮ ಮುಂದೆ ಇಡೋ ಉದ್ದೇಶ ನಿಮ್ಮನ್ನ ಹೆದರಿಸೋದಲ್ಲ. ಈ ಕಥೆಗಳಿಂದ ನೀವು ಕಲಿತ ಪಾಠ ನಿಮ್ಮನ್ನ ಸುರಕ್ಷಿತವಾಗಿಟ್ರೆ ಅದೇ ನಮಗೆ ಖುಷಿ. ಇವತ್ತು ನಾವು ನಿಮ್ಗೆ ಹೇಳೋಕೆ ಹೊರಟಿರೋದು ಮಲೆನಾಡಿನ ದಕ್ಷಿಣ ಕಾಶಿ ಅಂತಾನೆ ಹೆಸರಾಗಿರೋ ಕಳಸದ ಹತ್ತಿರದ ಕಾಡಿನಲ್ಲಿ ನಡೆದ ಅಮಾಯಕ ಹೆಣ್ಮಗಳೊಬ್ಬಳ ಅಮಾನುಷ ಕೊಲೆಯ ಕಥೆನ. ಈ ಸಲ ಕಾರ್ ರೇಸಲ್ಲಿ ನಿನ್ ಕಾರೇ ಗೆಲ್ಲುತ್ತಂತೇನ? ಗ್ಯಾರಂಟಿ ಆಗಿ ಕಣ, ಅದಕ್ಕೆ ಅಲ್ವಾ ರೆಡಿ ಮಾಡಿಸ್ತಾ ಇರೋದು. ಮಗ, ಈ ಸಲ ಚಿಕ್ಕಮಂಗ್ಳೂರು ಕಾರ್ ರೇಸಲ್ಲಿ ನಮ್ ಮೂಡ್ಗೆರೆನೆ ಫಸ್ಟ್ ಪ್ರೈಸ್ ಬರ್ಬೇಕು. ಆದ್ ಬಿಡ, ನಾವೇ ಹೊಡಿಯೋ ಚಾಂಪಿಯನ್ಶಿಪ್. ಕಾರ್ ರೇಸ್ ಹುಚ್ಚು ದಿನೇ ದಿನೇ ಜಾಸ್ತಿ ಆಯ್ತು. ಕೆಲ್ಸನೇ ಆಯ್ತಲ್ಲ ಗ್ಯಾರೇಜಲ್ಲಿ, ಏನ್ ಮಾಡ್ತಾ ಇದ್ದೀರಾ? ಏನ್ ಉಸ್ಮಾನ್ ಬಾಯ್ ಹಿಂಗ್ ಹೇಳ್ತೀರಾ? ನಿಮ್ ಗ್ಯಾರೇಜ್ಗೆ ಕೆಲಸ ಸಿಗ್ತಿರೋದೇ ನಮ್ ಕಾರ್ ರೇಸ್ಗಳಿಂದ. ನಾವು ಕಾರ್ನ ರೇಸಿಗೆ ತಗೊಂಡೋಗಿ ಅಲ್ಲಿ ಇಲ್ಲಿ ಗುದ್ದಾದ್ರೆ ನಿಮ್ಗೆ ಎಲ್ಲಿ ಕೆಲಸ ಸಿಗುತ್ತೆ ಹೇಳಿ? ಅದೇ ಮಗ, ಈ ಸಣ್ಣ ಊರಲ್ಲಿ ಎಷ್ಟ್ ಕಾರ್ ಅಂತ ತಗೊಂಬತ್ತಾರೆ ಉಸ್ಮಾನ್ ಬಾಯ್. ಇದೇನ್ ಹಿಂಗ್ ಅಂದ್ಬಿಟ್ರಿ ನೀವು? ಏನಾನ ಮಾಡ್ಕೊಳ್ಳಿ, ನಾಳೆ ಕೆಲ್ಸಕ್ಕೆ ಬರ್ತೀರಾ ಹೆಂಗೆ? ನಾಳೆ ಕಾರ್ ರೇಸ್ ಇಟ್ಕೊಂಡು ಯಾರಾದ್ರೂ ಕೆಲ್ಸಕ್ಕೆ ಬರ್ತಾರಾ? ಏನಾನ ಮಾಡ್ಕೊಳ್ರಪ್ಪ ಮಗ. ಬಾರೋ ಕಾಫಿ ಕುಡ್ಕೊಳು ಅಂತ. ಬೇಡ ಕಣ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಮನೆಗೆ ಹೋಗ್ತೀನಿ. ಏಯ್, ಏನಂತ ಕೆಲ್ಸನಪ್ಪ ಮನೆಯಲ್ಲಿ? ನಿಮ್ ಮನೆಯಲ್ಲ ನೋಡ್ಕೋತಾರ ನಿನ್ ಮಕ್ಕಳನ್ನೆಲ್ಲ. ಬಾ ಕುಡ್ಕೊಳ್ಳುವಂತೆ ಬಾ. ಸರಿ ನಡಿ. ಬಂದ್ರಾ? ಬನ್ನಿ. ಮಂಜು, ನನ್ನ ಫ್ರೆಂಡ್ ಬಂದಿದ್ದಾನೆ, ಕಾಫಿ ಮಾಡಿ ನೋಡಿ. ಸರಿ ಬಾರೋ. ಏನ ಮಗ, 5 ಓವರ್ ಆದ್ರೆ ಇನ್ನೂ 5 ರನ್ ಹೊಡೆದಿಲ್ವಲ್ಲ? ಇವ್ರು ನಮ್ ದೇಶದಲ್ಲಿ ಅಷ್ಟೇ ಕಣ ಆಡೋದು. ಬೇರೆ ದೇಶಕ್ಕೆ ಹೋದ್ರೆ ಅದೇನಕ್ಕ ಬಾಲ್ ಮುಟ್ಟಕ್ಕೆ ತಿನ್ಕಾಡ್ತಾರಲ್ಲ. ನೀನ್ ಯಾಕೋ ತಲೆ ಕೆಡ್ಸ್ಕೊತೀಯಾ? ಅವರೇ ತಲೆ ಕೆಡ್ಸ್ಕೊಳಲ್ಲ, ಆರಾಮಾಗಿರೋ. ತಗೊಳ್ಳಿ. ಇನಾಯ್ತ್, ನಮ್ ಮಿಸ್ಸಸ್ ಅಪ್ಪ ಮಂಜುಳಾ ಅಂತ. ನಮಸ್ಕಾರ. ಮಂಜು, ಇನಾಯ್ತ್ ಅಂತ ಹೇಳಿ ನಮ್ ಗ್ಯಾರೇಜ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಏನು ಸಂಕೋಚ ಪಟ್ಕೋಬೇಡಿ, ಇದನ್ನ ನಿಮ್ಮನೆ ಅಂತಾನೆ ತಿಳ್ಕೊಡಿ. ಖಂಡಿತ. ಮಂಜು, ಇವ್ನ್ ಲೋಕಲ್ ಕಾರ್ ರೇಸ್ ಅಲ್ಲಿ ನಂಬರ್ 1 ಅಮ್ಮ. ಇವ್ನ್ ಸೋಲ್ಸನ್ ಯಾವನೂ ಇಲ್ಲ. ಹೌದಾ? ನಾನು ಒಂದ್ಸಾರಿ ನಿಮ್ ರೇಸ್ ಕಾರಲ್ಲಿ ರೌಂಡ್ ಕರ್ಕೊಂಡು ಹೋಗ್ರಿ. ನನ್ಗೆ ಸ್ಪೀಡ್ ಆಗಿ ಹೋಗೋದು ಅಂದ್ರೆ ತುಂಬಾ ಇಷ್ಟ, ಆದ್ರೆ ಇವರು ಸ್ಪೀಡ್ ಆಗಿ ಹೋಗೋದಿಲ್ಲ. ಖಂಡಿತ ಕರ್ಕೊಂಡು ಹೋಗ್ತೀನಿ, ಅದಕ್ಕೇನಂತ. ನಾನ್ ಮಾಡಿರೋ ಕಾಫಿ ಕುಡೀರಿ. ನಾನ್ ಮಾಡಿರೋ ಕಾಫಿ ಕುಡಿಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇನಾಯ್ತ್, ಕಾಫಿ ಹೇಗಿದೆಯಪ್ಪ? ವಾವ್, ತುಂಬಾ ಚೆನ್ನಾಗಿದೆ. ನಾನು ಪುಣ್ಯ ಮಾಡಿದ್ದೀನಿ, ನೀವು ಮಾಡಿರೋ ಕಾಫಿ ಕುಡಿಯೋದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು.
ಸರಿ ನಾನು ನಿನ್ ಬರ್ತೀನಿ. ಶಶಿ ಬರ್ತೀನಿ. ಆಯ್ತಮ್ಮ. ಲೇ ಹಿಂಗೆ ಕಾಲ ಕಳೆದ್ಬಿಡ್ತೀಯಲ್ಲ ಲೇ, ಸುಖ ಪುರುಷ ಕಣ ನೀನು. ಹಿಂಗೆ ಜೀವನ ಮಾಡ್ಬಿಡ್ತೀಯ ಓತ್ಲ ಹೊಡ್ಕೊಂಡು. ಹಾ, ಎಲ್ರಿಗೂ ಹಂಗೆ ಇರಕ್ ಆಗಲ್ಲ ಕಣ. ಹೌದಪ್ಪ. ಅದಕ್ಕೆಲ್ಲ ಸ್ಟಾರ್ ಬೇಕು, ಸ್ಟಾರ್. ರೀ ಓ ನೋಡಪ್ಪ, ನಿಮ್ ಊಟ ಬಂತು. ಬನ್ನಿ ಊಟ ಮಾಡಿ, ಬಿಸಿ ಬಿಸಿ ಆಗಿದೆ. ಅಯ್ಯೋ, ಈ ಬಿಸಿಲಲ್ಲಿ ಬಿಸಿ ಬಿಸಿ ಊಟ ಬೇರೆನಾ? ಊಟ ಮಾಡ್ರಿ, ಆಮೇಲೆ ಕೆಲಸ ಮಾಡಿ. ಬನ್ನಿ. ಸರಿ ನಡಿಯಮ್ಮ. ಏ ಬಾರ, ನೀನು ಊಟ ಮಾಡು. ಬೇಡ ಕಣ, ನನ್ಗೊಂಚೂರು ಕೆಲಸ ಇದೆ. ನೀನ್ ಮಾಡೋಗು. ಆಯ್ತು. ಸಾಯಂಕಾಲ ಬೇಗ ಬಂದ್ಬಿಡ್ರಿ, ಲೇಟ್ ಮಾಡ್ಕೋಬೇಡಿ. ಹಾ, ನಾನು ಸರಿ ಮನೆಗೆ ಆಯ್ತು. ಹೊರಡ್ತೀನಿ. ಮಗನ್ ಕರ್ಕೊಂಡು ಹೋಗ್ಬಿಡಂಗೆ. ಹಾ ಸರಿ ಸರಿ, ನಾನು ಹೋಗ್ತೀನಿ. ಹಾ, ಬಂದ್ಬಿಡಿ ಬೇಗ. ಆಯ್ತು. ಬನ್ರಿ ಮಂಜುಳಾ ಅವ್ರೆ, ನಿಮ್ ಮನೆ ಕಡೆನೆ ಹೋಗ್ತಾ ಇದ್ದೀನಿ. ಡ್ರಾಪ್ ಮಾಡ್ತೀನಿ, ಬನ್ನಿ. ಇಲ್ಲ ಪರವಾಗಿಲ್ಲ, ನಡ್ದಂಗ ಆಗತ್ತೆ. ನಾನು ನಡ್ಕೊಡೆ ಹೋಗ್ತೀನಿ. ಪರವಾಗಿಲ್ಲ ಬನ್ರಿ, ನಿನ್ನೆ ನಾನು ಹೊತ್ಕೊಂಡು ಹೋಗಲ್ಲ. ಬನ್ನಿ. ಇಲ್ಲ ಬೇಡ. ಪರವಾಗಿಲ್ಲ ಬನ್ರಿ. ಸರಿ, ನಾನು ಹೊರಡ್ತೀನಿ. ಅಯ್ಯೋ, ಕಾಫಿ ಕುಡ್ಕೊಂಡು ಹೋಗಿ. ಪರವಾಗಿಲ್ಲ. ಮನೆವರೆಗೂ ಬಂದಿದ್ದೀರಾ, ಕಾಫಿ ಕುಡ್ಕೊಂಡು ಹೋಗಿ. ನಾನ್ ಮಾಡಿರೋ ಕಾಫಿ ಚೆನ್ನಾಗಿರೋದು ಅಂತ ಹೇಳ್ತಿರ್ತೀರಲ್ಲ, ಬನ್ನಿ. ಹೇಗಿದೆ ಇವತ್ತಿನ ಕಾಫಿ? ವಾವ್, ನೀವು ಮಾಡಿರೋ ಕಾಫಿನೂ ನೀವು ಅದ್ಭುತ. ಅಷ್ಟೆಲ್ಲ ಹೊಗಳ್ಬೇಡಿ, ಕಾಫಿ ಹೇಗಿದೆ ಅಂತ ಹೇಳಿ. ಹೇಳಿದ್ನಲ್ಲ, ಕಾಫಿನೂ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ. ಚಂದಮಾಮ ಇತ್ತ ಬಾ, ಚಂದಮಾಮ ಇತ್ತ ಬಾ, ಚಂದದಿಂದ ಹಾಡು ಬಾ, ಚಂದದಿಂದ ಆಡು ಬಾ, ದಿನವೂ ದಿನವೂ ಬೆಳಿತೀಯ, ದಿನವೂ ದಿನವೂ ಬೆಳತೀಯ, ದಿನವೂ ದಿನವೂ ಕುಗ್ತೀಯ. ದಿನವೂ ದಿನವೂ ಕುಗ್ತೀಯ. ಏನಾಯ್ತು ಈ ಕಡೆ? ಕೂತ್ಕೋ. ಹಾಯ್ ಪೇ, ಸ್ಕೂಲ್ ಇಲ್ವ ಇವತ್ತು? ಅಂಕಲ್, ಇವತ್ತು ಸಂಡೇ. ಓ, ಏನಾಯ್ತು ಅಪರೂಪಕ್ಕೆ ಈ ಕಡೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ, ಪುಟ್ಟಿನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನೀನ್ ನೋಡಕ್ ಅಲ್ಲ ಕಣ, ನಿನ್ ಮನೇಲೆ 3 ಮಕ್ಳಿದಾರೆ, ಅವ್ರು ನೋಡಕ್ ಬಿಟ್ಬಿಟ್ಟು ನನ್ನ ಪುಟ್ಟಿನೇ ನೋಡ್ಬೇಕು ಅನ್ನಿಸ್ತಾ ನಿನ್ಗೆ? ರೀ, ಓ, ಇಲ್ಲೇ ಇದ್ದೀರಾ? ಏನೋ ಏನಾಯ್ತು? ಮಸೀದಿ ಬಿಟ್ಬಿಟ್ಟು ಮಂದಿರಕ್ಕೆ ಬಂದಿದ್ಯಲ್ಲೋ? ಹಾಗೇನಿಲ್ಲ, ನಿಮ್ ಮನೆ ಹತ್ರ ಹೋಗಿದ್ದೆ, ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿ ಹುಡ್ಕೊಂಡು ಬಂದೆ. ಏನಂತ ವಿಷಯ?
ವಿಷಯ ಅಂಥದ್ದೇನು ಸ್ಪೆಷಲ್ ಆಗೇನಿಲ್ಲ, ಕಾಫಿ. ಓ. ನಿಮ್ ಕೈಯಾರೆ ಕಾಫಿ ಕುಡಿಯೋಣ ಅಂತ ಮನೆ ತನಕ ಹೋಗಿದ್ದೆ, ಅಲ್ಲಿ ಇರ್ಲಿಲ್ಲ, ಅದು ಕುಡ್ಕೊಂಡು ಬಂದೆ. ಸರಿ ಬಾ. ಹಾ, ಅಂದಾಗೆ ದೇವ್ರ ಹತ್ರ ಏನ್ ಕೇಳ್ಕೊಂಡ್ರಿ? ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡೆ. ನನ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ರಾ? ಎಲ್ರು ಅಂದ್ರೆ ಅದ್ರಲ್ಲಿ ನೀವು ಇರ್ತೀರಾ. ಬರೀ ಒಳ್ಳೇದಾದ್ರೆ ಸಾಲದು, ನನ್ಗೆ ಇತ್ತೀಚೆಗೆ ಒಂದು ಆಸೆ ಉಟ್ಕೊಂಡಿದೆ, ಅದನ್ನ ನಿಮ್ ದೇವ್ರು ಈಡೇರಿಸ್ತಾನ? ಖಂಡಿತ ಈಡೇರಿಸ್ತಾನೆ. ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಿ. ನಾನೇನೇ ಪ್ರಾರ್ಥನೆ ಮಾಡಿದ್ರು ನನ್ನ ಆಸೆ ಈಡೇರಿಸ್ಬೇಕಾದವ್ರೆ ಬೇರೆಯವರು. ಬೇರೆಯವರಾ? ಬೇರೆಯವರು ಅಂದ್ರೆ ಯಾರು? ನೀನು ನೀನು ನನ್ನ ಆಸೆ ಈಡೇರಿಸ್ಬೇಕು. ನಿನ್ ಸೌಂದರ್ಯ ನನ್ಗೆ ಹುಚ್ಚಿಡಿಸ್ತಾ ಇದೆ. ಆ ದೇವ್ರು ನನ್ನ ಆಸೆನ ಈಡೇರಿಸ್ತಾನ? ಹೀಗೆ ಇನಾಯತ್ ಮತ್ತು ಮಂಜುಳಾ ತಿಳಿಯದ ಯಾವುದೋ ಭಾವಕ್ಕೆ ಸಿಲುಕಿರ್ತಾರೆ. ಮಂಜುಳಾಗೆ ಇನಾಯತ್ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಆದ್ರೂ ಆಕೆ ಅವನ ಬಗ್ಗೆ ಒಲವು ತೋರಿಸಿದಾಳೆ ಅಂದ್ರೆ ಅದು ಕೇವಲ ಸ್ನೇಹಕ್ಕಾಗಿ ಮಾತ್ರ. ಆದ್ರೆ ಇನಾಯತ್ಗೆ ಮಂಜುಳಾ ಸೌಂದರ್ಯ ನೋಡಿದ ಮೇಲೆ ಅದನ್ನ ಅನುಭವಿಸುವ ಆಸೆ ತಡೆಯಲಾರದಷ್ಟಿತ್ತು. ಅದಕ್ಕೋಸ್ಕರ ಏನಾದ್ರೂ ಒಂದು ನೆಪ ಮಾಡಿಕೊಂಡು ಶಶಿ ಮನೆಗೆ ಹೊತ್ತಲ್ಲದ ಹೊತ್ತಲ್ಲಿ ಬರೋದಕ್ಕೆ ಶುರು ಮಾಡ್ಕೊಂಡ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಪ್ರಿಯಾ, ಹ್ಯಾಪಿ ಬರ್ತ್ಡೇ ಟು ಯು. ಅಮ್ಮನ್ ತಿನ್ಸು, ಅಮ್ಮನ್ ತಿನ್ಸು, ಅಪ್ಪಂಗ್ ಅಮ್ಮನ್ ತಿನ್ಸು, ತಿನ್ಸು, ಅಮ್ಮನ್ ತಿನ್ಸು. ವಾವ್. Happy birthday to you. Wow. ಅರೆ ಇನಾಯ್ತ್, ಬಾರೋ. ಏನೋ ಇದು ಬರ್ಡೇ ಪಾರ್ಟಿ ಮಾಡ್ತಿದ್ದೀರಾ? ನನ್ಗೊಂದ್ ಮಾತು ಹೇಳಿಲ್ವಲ್ಲೋ? ಹೇ, ಸುಮ್ನೆ ಹಾಗೆ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಕಣ. ಬಾ, ಪುಟ್ಟ ಅಂಕಲ್ ಕೊಡು. ಓ, ಮತ್ತೆ ಮತ್ತೆ ನೀನು ಆಯ್ತಾ? ಮಂಜು ಕಾಸದೀಗ ನೋಡಿ. ಶಶಿ, ನಾನು ಹೊರಡ್ತೀನಿ ಕಣ. ಇನಾಯ್ತ್, ಊಟ ಮಾಡ್ಕೊಂಡು ಹೋಗುವಂತ ಇರೋ. ಅಯ್ಯೋ, ಅವ್ರಿಗೆ ತುಂಬಾ ಕೆಲ್ಸ ಇದೆಯಂತೆ ರೀ, ಹೋಗ್ತಾರಂತೆ, ಹೋಗ್ಲಿ ಬಿಡಿ. ಸರಿ ಚಿನ್ನು, ಅಂಕಲ್ ಬಾಯ್ ಮಾಡು. ಬಾಯ್. ನೀನಲ್ವಾ? ಬಾ. ಅಯ್ಯೋ, ಬಂದೇ ಬಿಟ್ರಾ? ಅಡ್ಗೆ ಆಗೋದು ಸ್ವಲ್ಪ ಲೇಟ್ ಆಯ್ತು. ನಾನೇ ಊಟ ತರೋಣ ಅನ್ಕೊಂಡೆ, ಅಷ್ಟ್ರೊಳಗೆ ಇವ್ರು ಬಂದ್ರಲ್ಲ, ಮಾತಾಡ್ತಾ ಕೂತೆ. ಸರಿ, ನೀನ್ಯಾಕೆ ಕೆಲ್ಸಕ್ಕೆ ಬಂದಿಲ್ಲ? ಏನೋ ಒಳ್ಳೆ ಓನರ್ ತರ ಕೇಳ್ತೀಯಲ್ಲೋ, ನಾನು ಒಂದಿನೂ ರಜಾ ಹಾಕ್ಬಾರ್ದಾ? ಅದ್ ಸರಿ, ಇಲ್ಲೇನ್ ಮಾಡ್ತಾ ಇದ್ದೆ? ಏನಿಲ್ಲ, ನೀನ್ ಬರೋ ಹೊತ್ತಲ್ವಾ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ಬಂದ್ರೆ ಆ ಮುದುಕ ಏನೇನೋ ಹೇಳಿ ತಲೆ ತಿಂತಾನೆ. ಏನ್ ವಿಷಯ? ಅದು 3-4 ದಿವಸ ಆಯ್ತಲ್ಲ ನಾನು ಕೆಲ್ಸಕ್ಕೆ ಬಂದು, ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಾಯ್ತಲ್ಲ, ಹೊರಡು. ಏಯ್, ಊಟ ಹಾಕಿ ನಡಿಯ. ಸರಿ.
ಆಫ್ ಮಾಡೋಣ. ಇನಾಯ್ತ್, ನನ್ನ ಹೆಂಡತಿ ಕಾಫಿ ಚೆನ್ನಾಗಿ ಮಾಡ್ತಾಳೆ ಅಂತ ಪದೇ ಪದೇ ನನ್ನ ಮನೇಲಿ ಇಲ್ದೇ ಇರುವಾಗ ಬರೋದು ತಪ್ಪಾಗತ್ತಮ್ಮ. ಅದ್ರಲ್ಲೇನೋ ತಪ್ಪು, ನಾನೇನೋ ಅಂತ ತಪ್ಪು ಮಾಡ್ದೆ? ಇದಕ್ಕಿನ್ನು ದೊಡ್ಡ ತಪ್ಪು ಮಾಡ್ಬೇಕೇನೋ? ಒಬ್ಬ ಗಂಡಸು ಮನೇಲಿ ಇಲ್ದೇ ಇರುವಾಗ ಮನೆಗೆ ಹೋಗೋ ದೊಡ್ಡ ತಪ್ಪು ತಾನೆ. ಕಲ್ಚರ್ ಇಲ್ದೇ ಇರೋರು ಮಾಡೋ ಕೆಲಸ ಕಾಣಲ್ಲ ಇದು. ಹಾಗೆ ಅನ್ಕೊಳೋ, ನಾನ್ ನಿಮ್ ಮನೆಗೆ ಕಾಫಿ ಕುಡಿಯಕ್ ಬರ್ತಾ ಇಲ್ಲ. ನಿನ್ ಹೆಂಡತಿ ಸೌಂದರ್ಯ ನಾನು ಅಲ್ಲಿಗೆ ಬರೋ ತರ ಮಾಡ್ತಿದೆ. ಏನೀಗಾಗ? ನಾಚಿಕೆ ಆಗಲ್ವಲ್ಲ ನಿನ್ಗೆ? 3 ಮಕ್ಕಳು ತಂದೆ ಅಲ್ಲಲೇ. ಆದ್ರೆ ಏನಾಯ್ತು, ನನಗಿನ್ನೂ 36 ವರ್ಷ. ನಿನ್ ಹೆಂಡತಿನ ನಾನು ಮದ್ವೆ ಆಯ್ತೀನಿ. ನೀನ್ ಅವಳನ್ನ ಬಿಟ್ಬಿಡು, ನಾನ್ ಚೆನ್ನಾಗಿ ನೋಡ್ಕೋತೀನಿ. ನಾಚಿಕೆ ಇಲ್ದಿರೋ ನಾಯಿ, 3 ಮಕ್ಕಳು ತಂದೆ ಅಲ್ಲಲೇ. ಇವತ್ತು ನಿನ್ಗೆ ಕೊಂದಾಕ್ಬಿಡ್ತೀನಿ ಕಣ. ಬಿಡಲೇ, ನಿನ್ ಹೆಂಡತಿನೂ ನನ್ನನ್ನ ಇಷ್ಟಪಡ್ತಿದ್ದಾಳೆ. ನಿನ್ ಕೈಲಿ ಅವ್ಳು ಸಾಕಾಗಲ್ವೋ? ನನಗ್ ಬಿಟ್ಬಿಡು, ನಾನ್ ಚೆನ್ನಾಗಿ ನೋಡ್ಕೋತೀನಿ. ಮೂಡಿಗೆರೆ ಪೊಲೀಸ್ ಠಾಣೆ. ಏನ್ರಿ ಅದು ಗಲಾಟೆ? ಏನಾದ್ರೂ ಗಲಾಟೆ ಮಾಡ್ಕೊಡ್ದೆ ಹೋದ್ರೆ ನಿಮ್ಗೆ ತಿಂದು ಜೀರ್ಣ ಆಗೋದಿಲ್ವಾ? ಸರ್, ಗಲಾಟೆ ಶುರು ಮಾಡಿದ್ದೆ ಈ ಅಲ್ಕ ನನ್ನ ಮಗ ಸರ್. ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕ್ತಾನೆ ಸರ್. ನಿನಗೇನು ಹೆಂಡತಿ ಮಕ್ಕಳಿಲ್ವೇನೋ? ನೀವ್ ಯಾಕ್ರಿ ಇಂಥವ್ನನ್ನ ಮನೆ ಹತ್ರ ಸೇರಿಸ್ತೀರಿ? ಏನ್ ಮಾಡೋದು ಸರ್, ಫ್ರೆಂಡು ಅಂತ ಕರ್ಕೊಂಡೋದೆ. ಈ ತರ ಕೆಲಸ ಮಾಡ್ತಾನಂತ ಯಾರಿಗ್ ಗೊತ್ತು ಸರ್? ಅದಕ್ಕೆ ಹೇಳುದು, ಪೂರ್ವಾಪರ ವಿಚಾರಿಸಿ ಸ್ನೇಹನ ಮಾಡಬೇಕು ಅಂತ. ಇಲ್ಲ ಅಂದ್ರೆ ಇಂಥ ನನ್ನ ಮಕ್ಕಳೇ ಸಿಕ್ಕಾಕೋತಾರೆ. ನೀವ್ಯಾರ್ರಿ? ಸರ್, ನಮ್ಮ ಗ್ಯಾರೇಜಲ್ಲಿ ಇಬ್ಬರು ಕೆಲಸ ಮಾಡೋದು. ಏನೋ ಈ ಸಲ ತಪ್ಪಾಗ್ಬಿಡಿ ಸರ್, ಬಿಡಿ ಸರ್. ಸರಿ ಕರ್ಕೊಂಡು ಹೋಗಿ. ಇನ್ನೊಂದ್ ಸರಿ ಏನಾದ್ರೂ ಇವನು ಮನೆ ಹತ್ರ ತಲೆ ಹಾಕದ್ಯೋ, ನಿಂದು ಯಾವ ಅಂಗಾಂಗನೂ ಕೆಲಸ ಮಾಡಬಾರ್ದು. ಹಂಗ್ ಚಚ್ಚಾಕ್ಬಿಡ್ತೀನಿ. ಹೊರಡೋ. ನೀನ್ ಹಿಂಗ ಅವನ ಜೊತೆ ಕಿಸ್ಕೊಂಡು ಮಾತಾಡಿದ್ಕೆ ನನಗೆಲ್ಲ ಹಿಂಗಾಯ್ತು. ನಾನ್ ಏನ್ರಿ ಮಾಡ್ದೆ? ಅವ್ನ ಮನೆ ಕರ್ಕೊಂಬ ಅಂತ ನಾನ್ ಹೇಳ್ದ ನಿಮ್ಗೆ? ಫ್ರೆಂಡು ಅಂತ ಕರ್ಕೊಂಬಂದೆ, ಹಾಗಂತ ಬಾಗ್ಲಕೊಂಡು ಕುಂತ್ಕೊಂಡು ಮಾತಾಡಂತದ ಏನಿರುತ್ತೆ? ನಿನ್ಗೆ ಹೊರಗವ್ರ ಜೊತೆ ಹೇಗೆ ಮಾತಾಡ್ಬೇಕನ್ನೋದು ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಸ್ವಲ್ಪ ಕೇಳ್ರಿ ಇಲ್ಲಿ. ಆಚೆ ಕಡೆಯವ್ರು ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನನ್ನಿಂದ ನಿಮ್ ಮನೆಗೆ ಕೆಟ್ಟ ಹೆಸರು ಬರೋದ್ ಬೇಡ, ಸ್ವಲ್ಪ ಬಾಗ್ಲು ಓರೆ ಮಾಡಿ ಅಂತ ಹೇಳ್ದ. ನನ್ಗೂ ಅದು ನಿಜ ಅನ್ನಿಸ್ತು, ಮಾಡ್ದೆ. ಅದ್ರಲ್ಲಿ ಏನಿದೆ ತಪ್ಪು? ತಪ್ಪಂತೆ ತಪ್ಪು. ನೀನ್ ಅವ್ನಿಗೆ ಬೇಕಂತೆ. ನೀನ್ ಹೆಂಡತಿ ನನ್ ಜೊತೆ ಕಳ್ಸ್ಕೊಟ್ಬಿಡು ಅಂದ. ನೀನ್ ಅವ್ನ್ ಪ್ರೀತಿಸ್ತಿದ್ದಿ ಅಂತೆ. ಹೋಗು. ನಿಮ್ಗೇನ್ರಿ ಅನ್ಸುತ್ತೆ? ನಾನು ನಿಮ್ಮನ್ನ ಪುಟ್ಟಿನ ಬಿಟ್ಟು ಅವನ ಜೊತೆ ಹೋಗ್ತೀನಿ ಅಂತ ಅನ್ಸುತ್ತ? ಎಲ್ರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡೋ ಹಾಗೆ ಅವನ ಹತ್ರನೂ ಮಾತಾಡ್ದೆ ರೀ. ಕಥೆ ಹೇಳ್ಬೇಡ ನೀನು. ನಿನ್ಗೆ ಅವನ ಜೊತೆ ಹೋಗೋ ಮನ್ಸಿದ್ರೆ ಹೊರಟೋಗ್ತಾ ಇರೋ. ನನ್ ಮಗಳ ನಾನು ಹೇಗೆ ನೋಡ್ಕೋಬೇಕಂತ ನೀನ್ ಚೆನ್ನಾಗಿ ಗೊತ್ತಿದೆ ಕಣೆ. ಹೋಗೆ. ಜುಲೈ 24, 2012, ಮೂಡಿಗೆರೆ. ಅಮ್ಮ ಎಲ್ಲಿ? ನನಗೆ ಊಟ ಬೇಕು, ಹಶ್ವಾಗ್ತಿದೆ. ಹೌದಾ ಪುಟ್ಟ? ಬಾ ಚಿನ್ನು, ಅಮ್ಮ ಅಜ್ಜಿ ಮನೆಗೆ ಹೋಗಿದ್ದಾಳೆ. ಅವಳಿನ್ ಬರಲ್ಲ ಪುಟ್ಟ. ಇಲ್ಲಿರೋದು ನಾನು ನೀನು ಇದ್ರೆ ಆಯ್ತಾ? ಅಮ್ಮ ಬರಲ್ವಾ? ಮತ್ತೆ ನನಗೆ ತಿಂಡಿ ಯಾರು ಮಾಡ್ಕೊಡ್ತಾರೆ? ಹೋಮ್ವರ್ಕ್ ಯಾರು ಮಾಡಿಸ್ತಾರೆ? ನಾನಿಲ್ವಾ ಪುಟ್ಟ? ನಾನು ನಿನ್ಗೆ ಹೋಮ್ವರ್ಕ್ ಮಾಡಿಸ್ತೀನಿ, ಟಿಫಿನ್ ಮಾಡ್ಕೊಡ್ತೀನಿ, ಸ್ನಾನ ಮಾಡಿಸ್ತೀನಿ, ನೀನ್ ಕೇಳಿದ್ದೆಲ್ಲ ಕೊಡಿಸ್ತೀನಿ ಆಯ್ತಾ? ಅವಳು ಹೋದ್ರೆ ಏನಂತೆ, ನಾನಿದ್ದೀನಲ್ವಾ? ಜುಲೈ 26, 2012, ಬೆಳಿಗ್ಗೆ 8 ಗಂಟೆ.
ಯಾರು ಪರಿಚಯ ಇದ್ದಾರಾ ಇವರು? ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋಕೆ ವ್ಯವಸ್ಥೆ ಮಾಡಿ, ಫೋಟೋಸು ವಿಡಿಯೋ ಎಲ್ಲ ತೆಗೀರಿ. ಸರ್, ಯಾರು ಅನ್ನೊಂದು ಬಾಡಿ ಸರ್, ಯಾರೋ ಕೊಲೆ ಮಾಡಿ ಇಲ್ಲಿ ತಂದು ಬಿಸಾಕಿದ್ದಾರೆ. ಆಕ್ಸಿಡೆಂಟ್ ಅಂತೂ ಅಲ್ಲ ಸರ್. ಅಲ್ಲ ರೀ, ಅಲ್ಲಿ ಆಜು ಬಾಜು ಎನ್ಕ್ವೈರಿ ಮಾಡಿದ್ರಾ? ಹಾಂ ಮಾಡಿದೆ ಸರ್. ಬಾಡಿ ಸಿಕ್ಕಿದ್ದು ಕಾಡಿನ ಬದಿಯಲ್ಲಿ ಸರ್, ಸುತ್ತಮುತ್ತ ಯಾವ ಮನೆಯೂ ಇಲ್ಲ. ಬಾಡಿನ ಯಾರು ಐಡೆಂಟಿಫೈನೂ ಮಾಡ್ತಾ ಇಲ್ಲ ಸರ್. ಯಾವುದೋ ಲವ್ ಕೇಸು ಅನೈತಿಕ ಸಂಬಂಧದ ಇರ್ತದ್ರಿ, ಇಲ್ಲಾಂದ್ರೆ ಯಾರೋ ಅತ್ಯಾಚಾರ ಮಾಡಿ ತಂದಲ್ಲಿ ಹಾಕಿರ್ತಾರೆ ಬಾಡಿನ. ಇರ್ಬೋದು ಸರ್. ಕತ್ತಲ್ಲಿ ಮಾಂಗಲ್ಯ ಸರ, ಕಾಲಲ್ಲಿ ಕಾಲುಂಗುರ, ನೋಡೋಕ್ಕೆ ಮಲೆನಾಡು ಹುಡುಗಿ ಥರ ಇದ್ಲು ಸರ್. ಯಾವುದಾದ್ರೂ ಹಳ್ಳಿ ಅಥವಾ ಎಸ್ಟೇಟಲ್ಲಿ ಕೆಲಸ ಮಾಡುವ ಹುಡುಗಿ ಆದರೂ ಆಗ್ಬೋದು ಸರ್. ಹಾಗಾದರೆ ಆ ಕೆಲಸ ಗಂಡಂದೇ ಇರ್ಬೋದು. ಆಕೆ ಶೌರ್ ಫೋಟೋನ ಎಲ್ಲ ಸ್ಟೇಷನ್ಗೂ ಕಳಿಸ್ಕೊಡಿ. ನಮ್ಮ ಅಕ್ಕಪಕ್ಕ ಸ್ಟೇಷನ್ಗಳಲ್ಲಿ ಯಾವ್ದಾದ್ರು ಮಿಸ್ಸಿಂಗ್ ಕೇಸ್ ಫೈಲ್ ಆಗಿದೆಯಾ ನೋಡಿ. ಹಾಗೇನಾದರೂ ಅವ್ರ ಕಡೆಯಿಂದ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅವರು ತನಿಖೆಗೆ ಸಹಕಾರ ಮಾಡಿ. ಖಂಡಿತ ಸರ್. ಇನ್ನೊಂದ್ಸತಿ ಲೋಕಲಲ್ಲಿ ವಿಚಾರಿಸ್ತೀನಿ ಸರ್. ಸರಿ, ಆಯಿತು. ಶವದ ಬಗ್ಗೆ ಯಾವುದೇ ಮಾಹಿತಿ ಪೊಲೀಸರಿಗೆ ಸಿಗೋದಿಲ್ಲ. ಕಳಸಾದ ಪೊಲೀಸರಿಗೆ ಈ ಶವದ ಬಗ್ಗೆ ಮಾಹಿತಿ ಕಲೆ ಹಾಕೋದು ಸಾಹಸದ ಕೆಲಸ ಆಗುತ್ತೆ. ಸುತ್ತಮುತ್ತಲಿನ ಸ್ಟೇಷನ್ಗಳಿಗೆ ಫೋಟೋ ಸಮೇತ ಮಾಹಿತಿ ಕಳಿಸ್ತಾರೆ. ಈ ಕಡೆ ಶಶಿ ಹೆಂಡತಿ ಕಾಣೆಯಾಗಿರೋದ್ರ ಬಗ್ಗೆ ಪೊಲೀಸರಿಗೆ ಯಾವ ಕಂಪ್ಲೇಂಟು ಕೊಟ್ಟಿರೋದಿಲ್ಲ. ಅಲ್ಲಪ್ಪ, 4 ತಿಂಗಳಿಂದ ಹೆಂಡತಿ ಮನೆಗೆ ಬಂದಿಲ್ಲ ಅಂತಿದ್ಯಾ. ನಾವು ಫೋನ್ ಮಾಡಿದಾಗ ಏನೋ ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ದೆ. ರೀ, ಇದ್ರಲ್ಲಿ ಬೇಜವಾಬ್ದಾರಿ ತನ ಏನ್ ಬಂತ್ರಿ? ನಿಮ್ ಮಗಳು ಒಂದ್ ಮಗುವಿನ ತಾಯಿ, ಅವಳಿಗಿರ್ಬೇಕು ಗಂಡ ಮಗು ಅನ್ನೋ ಜವಾಬ್ದಾರಿ. ಏನ್ ಮಾತಾಡ್ತೀರಾ ನೀವು? ಅಲ್ಲಪ್ಪ, 4 ತಿಂಗಳಿಂದ ಅವಳು ವಾಪಸ್ ಮನೆಗೆ ಬಂದಿಲ್ಲ ಅಂದ್ಮೇಲೆ ನೀನ್ ಹೋಗಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೇಕು ತಾನೆ? ಏಯ್, ನಿಮ್ ಮಗಳಿಗೆ ಯೌವನ ಮತ ಜಾಸ್ತಿ ಆಗಿ ಯಾವನಿಂದ ಓಡೋಗಿದ್ದಾಳೆ ಏನೋ. ನಾನ್ ಕಂಪ್ಲೇಂಟ್ ಕೊಟ್ಟು 4 ಜನರ ಎದುರಿಗೆ ನನ್ ಮಾನ ಮರ್ಯಾದೆ ಕಳ್ಕೊಂಡ್ಲೇನ್ರಿ? ಹೋಗ್ರಿ ರೀ. ಈ ಸುಮ್ಮನೆರಪ್ಪ, ಅವಳು ಗಂಡ ಮಗನ್ ಬಿಟ್ಟು ಓಡೋಗ ಹುಡುಗಿ ಅಲ್ಲ. ಹೌದೌದು. ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ. ಅದೇ, ಇಷ್ಟು ದಿವಸ ಆಗಿ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನನ್ ಮಗಳು ನೀನೇ ಏನೋ ಮಾಡಿದ್ಯಾ. ಎಲ್ಲಿದ್ದಾಳೆ, ಹೇಳ್ತೀಯೋ ಇಲ್ವೋ? ಅಮ್ಮ, ನಿನ್ ಮಗಳು ಬಿಟ್ಟು ಹೋಗ್ಬಿಟ್ಟು 4 ತಿಂಗಳಾಯ್ತು. ಎಲ್ಲಿದ್ದಾಳೋ ಯಾವ ಮನೆಗೆ ಗೊತ್ತು, ನನ್ನೇನ್ ಕೇಳ್ತೀಯ? ಬಂದ್ಬಿಟ್ರಲ್ಲಿ. ಸರಿಯಪ್ಪ, ನೀನ್ ನನ್ ಜೊತೆ ಬಾ. ನಡಿ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಮೊದಲು ಕಂಪ್ಲೇಂಟ್ ಕೊಡ್ಬೇಕು. ನನಗೆ ನನ್ನ ಮಗಳು ಮುಖ್ಯ. ನಡಿ 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 ನಡಿ. ಸರ್, ನನ್ನ ಮಗಳು ಮಂಜುಳಾ ಈಗ 4 ತಿಂಗಳಿಂದ ಕಾಣ್ತಾ ಇಲ್ಲ ಸರ್. ಅಲ್ರಿ, 4 ತಿಂಗಳಿಂದ ಏನ್ರಿ ಮಾಡ್ತಿದ್ರಿ? ಯಾಕ್ರಿ ಕಂಪ್ಲೇಂಟ್ ಕೊಡ್ಲಿಲ್ಲ? ಯಾರು ಅವ್ರ ಗಂಡ? ಏನ್ ಮಾಡ್ಕೊಂಡಿದ್ದಾನೆ? ಸರ್, ನಾನೇ ಸರ್ ಅವಳ ಗಂಡ, ಶಶಿಧರ್ ಅಂತ. ನನ್ನ ಜೊತೆ ಕೆಲಸ ಮಾಡ್ತಿದ್ದೆ ಇನ್ನಾಯ್ತು ಅನ್ನೋ ಜೊತೆ ಅವಳ ಫ್ರೆಂಡ್ಶಿಪ್ ಇತ್ತು ಸರ್. ಮೋಸ್ಟ್ಲಿ ಅವನ ಜೊತೆನೇ ಅವಳು ಓಡೋಗಿರ್ತಾಳೆ ಸರ್. ಕಂಪ್ಲೇಂಟ್ ಕೊಟ್ಟು ನಾನ್ಯಾಕೆ ಸರ್ ನನ್ನ ಮಾನ ತಗೊಳ್ಳಿ, ಅದಕ್ಕೆ ಸುಮ್ಮನಾದೆ. ಇದೇ ವಿಷಯವಾಗಿ 4 ತಿಂಗಳ ಹಿಂದೆ ನೀನು ಇನ್ನಾಯತ್ತು ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ರಿ ಅಲ್ವಾ? ಹೌದು ಸರ್, ನೀವು ಸಹ ವಾರ್ನ್ ಮಾಡಿದ್ವು. ವಾರ್ನ್ ಮಾಡಿದ್ಮೇಲೂ ಸಹ ಅವನು ಅವಳ ಹಿಂದೆ ಸುತ್ತಾಡೋದು ಬಿಟ್ಟಿರಲಿಲ್ಲ ಸರ್. ಆಗ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಸರ್, ಅವಳಿಗೂ ಅವನ ಮೇಲೆ ಆಸಕ್ತಿ ಇತ್ತು ಸರ್. ಹಾಗಾಗಿ ನನ್ನ ಜೊತೆ ಇದ್ದು ನನ್ನ ಮಾನ ತೆಗೆಯೋದ್ಕಿಂತ ಅವನ ಜೊತೆನೆ ಹೋಗ್ಲಿ ಅಂತ ಸುಮ್ಮನೆ ಆದೆ. ಸರ್, ಇದೆಲ್ಲ ಬರೀ ಕತೆ ಅನ್ಸುತ್ತೆ. ಅವನು ನನ್ನ ಮಗಳಿಗೆ ತೊಂದರೆ ಕೊಟ್ಟಿದ್ದು ನಿಜ ಇರ್ಬೋದು, ಆದರೆ ಅದನ್ನೇ ತಪ್ಪಾಗಿ ತಿಳ್ಕೊಂಡು ಇವನೇ ಏನಾದರೂ. ಸರ್, ಖಂಡಿತ ನಾನು ಆ ಥರ ಕೆಲಸ ಮಾಡಲ್ಲ ಸರ್. ನಿಮಗೆ ಅಷ್ಟು ಡೌಟ್ ಇದ್ರೆ ನೀವು ಯಾವಾಗಾದರೂ ವಿಚಾರ ಮಾಡಿ ಸರ್, ನಾನು ರೆಡಿ. ಸರಿ, ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ, ಹಾಗೆ ಫೋಟೋನು ಕೊಡಿ. ನೀವು ನನ್ನ ಪರ್ಮಿಷನ್ ಇಲ್ಲದೆ ಊರು ಬಿಟ್ಟು ಹೋಗೋಂಗಿಲ್ಲ ರೀ. ಸರಿ ಸರ್. ಹೀಗೆ ಶಶಿ ಮತ್ತು ಮಂಜುಳಾ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಸ್ಐಗೆ ಅಕ್ಕಪಕ್ಕದ ಸ್ಟೇಷನ್ಗಳಿಂದ ಐಡೆಂಟಿಫಿಕೇಶನ್ಗೋಸ್ಕರ ಬಂದಿರೋ ಶವಗಳ ಫೋಟೋ ನೆನಪಾಗುತ್ತೆ. ಮಂಜುಳಾ ತಂದೆ ಕೊಟ್ಟಿರೋ ಮಂಜುಳಾ ಫೋಟೋ ಜೊತೆ ಒಂದು ಶವದ ಫೋಟೋ ತಾಳೆ ಆಗುತ್ತೆ. ಪುನಃ ಅವರನ್ನ ಸ್ಟೇಷನ್ ಕರೆಸಿ ಶವದ ರೂಪದಲ್ಲಿ ಸಿಕ್ಕ ಆ ಯುವತಿಯ ಫೋಟೋಗಳನ್ನು ತೋರಿಸ್ತಾರೆ. ಶಶಿ ಆ ಶವ ತನ್ನ ಹೆಂಡತಿದೆ ಅಂತ ಗುರುತು ಹಿಡಿತಾನೆ. ಕಾಣೆಯಾದ ತನ್ನ ಮಗಳನ್ನ ಹೀಗೆ 4-5 ತಿಂಗಳ ನಂತರ ಶವದ ರೂಪದಲ್ಲಿ ನೋಡ್ಬೇಕಾಯ್ತಲ್ಲ ಅಂತ ಸಂಕಟ ಆಗುತ್ತೆ. ಮಂಜುಳಾ ತಂದೆಗೆ ಶಶಿ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ಸರ್, ನಾನು ಕಂಪ್ಲೇಂಟ್ ಕೊಡದೇ ಇರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ ಸರ್. ಏನು? ನನ್ನ ಹೆಂಡತಿ ಕಾಣೆ ಆದ ದಿನದಿಂದ ವಿನಾಯಕ್ ಕೂಡ ಕಾಣೆ ಆಗಿದ್ದಾನೆ ಸರ್. ಹಾಗಾಗಿ ನಿಮಗೆ ಅವನ ಮೇಲೆ ತುಂಬ ಅನುಮಾನ ಇದೆ ಸರ್. ನೀ ಕೊಲೆ ಮಾಡಿದ್ಯೋ ಇಲ್ವೋ ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ. ಅವಳು ಕಾಣೆ ಆದ ದಿನಾನೇ ನೀನೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ನಿನಗೆ ತೊಂದರೆ ಬರ್ತಿರ್ಲಿಲ್ಲ. ಸರ್, ಅವಳಿಂದ ನನ್ನ ಮಾನ ಮರ್ಯಾದೆ ಅಕ್ಕಪಕ್ಕದಲ್ಲಿ 3 ಕಾಸು ಹರಾಜಾಗಿ ಹೋಗಿದೆ ಸರ್. ಕಂಪ್ಲೇಂಟ್ ಕೊಟ್ಟು ಮತ್ತೆ ಸರ್ ಅದನ್ನೇ ದೊಡ್ಡ ಅದಂತ ಮಾಡಲಿ. ಸರಿ ಸರಿ, ನೀನು ಹೊರಡು. ನಾನು ಹೇಳಿ ಕಳಿಸ್ತಾ ಬರಬೇಕಾಗತ್ತೆ. ಸರಿ ಸರ್.
ಸರ್ ಅವ್ನು ಹೇಳೋದ್ರಲ್ಲಿ ನಿಜ ಇದೆ. ಅಕ್ಕಪಕ್ಕದಲ್ಲಿ ವಿಚಾರಿಸಿ ನೋಡಿದೆ, ಜಗಳ ಆಗ್ತಿದ್ದು ನಿಜ ಅಂತ ಸರ್. ಆ ಹೆಂಗಸನ ಬಗ್ಗೆ ವಿಚಾರಿಸಿದ್ರಿ? ವಿಚಾರಿದೆ ಸರ್, ಅವಳ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ. ಆದರೆ ಇತ್ತೀಚೆಗೆ ಅವಳ ಮನೆಗೆ ಜಾಸ್ತಿ ಯಾರೋ ಹೋಗಿ ಬಂದು ಮಾಡ್ತಾ ಇದ್ದಂತೆ, ಅವನ ಜೊತೆ ಜಾಸ್ತಿ ತಿರುಗಾಡ್ತಾ ಇದ್ದಂತೆ. ಅದು ಇನಾಯತ್ ಇರ್ಬೋದು. ಅವಳು ಕಾಣೆಯಾದ ದಿವಸದಿಂದನೂ ಇನಾಯತ್ತು ಕಾಣಿಸ್ತಾ ಇಲ್ಲ. ಶಶಿನೇ ಏನಾದರೂ ಕೊಲೆ ಮಾಡಿರ್ಬೋದಾ? ಆ ಚಾನ್ಸು ಇರ್ಬೋದು ಸರ್. ಮಂಜುಳಾ ಕಾಣೆಯಾಗಿ 4 ತಿಂಗಳಾದ್ರೂ ಅವನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಅನುಮಾನ ಅವನ ಮೇಲೆ ಬರುತ್ತೆ ಸರ್. ಪೆನ್ಷನ್ ಮೊಹಲ್ಲಾ, ಹಾಸನ. ಇನಾಯತ್ ಖಾನ್ ಮನೆ ಇದೆ ಅಲ್ವೇನ್ರಿ? ಹೌದು ಸರ್. ಯಾಕೆ ಸರ್, ಏನಾಗಬೇಕಿತ್ತು? ಎಲ್ಲೋಗಿದ್ದಾನೆ? ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಅವನಿಲ್ಲ ಸರ್, ಅವನು ಅರ್ಜೆಂಟ್ ಕೆಲಸದ ಮೇಲೆ ಅಜ್ಮೀರಿಗೆ ಹೋಗಿದ್ದಾನೆ. ಯಾರ ಜೊತೆ ಹೋಗಿದ್ದಾರೆ? ಒಬ್ಬನೇ ಹೋಗಿದ್ದಾನ? ಅವನ ಹೆಂಡತಿ ಮಕ್ಕಳಲ್ಲಿ? ಅವನು ಮೂಡಿಗೆರೆಯಿಂದ ಮನೆ ಖಾಲಿ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಇಲ್ಲಿ ಕರ್ಕೊಬಂದು ಬಿಟ್ಟೋಗಿದ್ದಾನೆ. ಅವನೇನಾದ್ರು ತೊಂದರೆ ಮಾಡಿದ್ನಾ? ತೊಂದರೆ ಅಂತೇನಿಲ್ಲ. 4 ತಿಂಗಳಿಂದ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಅವ್ರ ಗ್ಯಾರೇಜ್ ಓನರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಹತ್ರ ಏನೋ ಸ್ವಲ್ಪ ದುಡ್ಡಿಸ್ಕೊಂಡಿದ್ರಂತೆ. ವಾಪಸ್ ಕೊಡ್ತಾನೆ ಸರ್, ಅಲ್ಲಿ ಸಂಬಳ ಕಡಿಮೆ ಅಂತಿದ್ದ. ಅಜ್ಮೀರಿಗೆ ಕೆಲಸಕ್ಕಂತ ಹೋಗಿದ್ದಾನೆ ಸರ್, ಬಂದು ಕೊಡ್ತಾನೆ ಅಂತ ಹೇಳಿ. ಸರಿ, ಅವನು ಬಂದರೆ ಅಥವಾ ಫೋನ್ ಮಾಡಿದ್ರೆ ಸ್ಟೇಷನ್ ಬರೋದಕ್ಕೆ ಹೇಳಿ. ಈ ಶಶಿ ಹೇಳೋ ಹಾಗೆ ಇನಾಯತ್ ಏನಾದರೂ ಅಜ್ಮೀರಿಗೆ ಹೋಗಿರ್ಬೋದಾ? ಹೇಗೆ? ಅವ್ನು ಅಜ್ಮೀರ್ ಹೋದರೆ ಒಬ್ಬನೇ ಹೋಗಲ್ಲ ಸರ್, ಮಂಜುಳಾ ಜೊತೆಲಿ ಇರಬೇಕಾಗಿತ್ತು. ಆದರೆ ಇಲ್ಲಿ ನೋಡಿದ್ರೆ ಮಂಜುಳಾ ಹೆಣವಾಗಿದ್ದಾಳೆ. ಅಂದರೆ ಇನಾಯತ್ತು ಸುತ್ತಿರ್ಬೋದು ಅಂತ ಆಯ್ತು. ನನಗೂ ಹಾಗೆ ಅನಿಸ್ತಿದೆ ಸರ್. ಒಂದು ಕೆಲಸ ಮಾಡಿ, ಇನಾಯತ್ ಫೋಟೋನ ಎಲ್ಲ ಸ್ಟೇಷನ್ಗಳಿಗೂ ಕಳಿಸಿ. ಹಾಗೆ ಮಿಸ್ಸಿಂಗ್ ಕೇಸ್ ಫೈಲ್ ಆಗಿರೋದನ್ನ ಡೀಟೇಲ್ಸ್ ತರಿಸ್ಕೊಳ್ಳಿ. ಓಕೆ ಸರ್, ಎಲ್ಲ ಡೀಟೇಲ್ಸ್ ಈಗಲೇ ತರಿಸ್ತೀನಿ. ನನಗನ್ಸುತ್ತೆ ಈ ಶಶಿನೇ ಗೇಮ್ ಪ್ಲಾನ್ ಮಾಡಿ ಇಬ್ಬರನ್ನ ಮರ್ಡರ್ ಮಾಡಿರ್ಬೋದು ಸರ್. ಇರ್ಬೋದು. ಯಾವುದಾದ್ರು ಸ್ಟೇಷನ್ ವ್ಯಾಪ್ತಿನಲ್ಲಿ ಇತ್ತೀಚೆಗೆ ಯಾವುದಾದ್ರು ಅನ್ನೋನ್ ಬಾಡಿ ಸಿಕ್ಕಿರೋ ರೆಕಾರ್ಡ್ ಇದೆಯಾ ನೋಡಿ. ಓಕೆ ಸರ್. ಸರ್, ಈ ಶಶಿನ ಕರೆಸಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟರೆ ಆಟೋಮೆಟಿಕ್ ಆಗಿ ನಿಜ ಬಾಯ್ಬಿಡ್ತಾನೆ ಸರ್. ಕರೆಸಿ, ಇನ್ನೊಂದ್ಸತಿ ಎನ್ಕ್ವೈರಿ ಮಾಡೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಇನಾಯತ್ ಬಾಡಿ ಸಿಕ್ಕಿದ್ರೆ ಈ ಕತೆಗೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ. ನಾವು 3rd ಡಿಗ್ರಿ ಟ್ರೀಟ್ಮೆಂಟ್ ಶುರು ಮಾಡೋದಕ್ಕಿಂತ ಮೊದಲು ನಿಜ ಹೇಳು, ಇನಾಯತ್ನ ಹೇಗೆ ಕೊಂದೆ, ಎಲ್ಲಿ ಕೊಂದೆ, ಅವನ ಬಾಡಿಯಲ್ಲಿ? ಸರ್, ಏನು ಹೇಳ್ತಿದ್ದೀರಾ ಸರ್? ದಿಢೀರ್ ನನಗೆ ನಾನೇ ಅವ್ನು ಕೊಂದೆ ಅಂದರೆ ಏನು ಸರ್ ಅರ್ಥ? ಕೊಲೆ ಮಾಡೋದ್ರಲ್ಲೇನೋ ಅರ್ಥ ಹುಡುಕೋದು. ಕೊಲೆ ಮಾಡಬೇಕಾದ್ರೆ ಇವೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಎಷ್ಟೊಂದು ಈಸಿಯಾಗಿ ಕೊಲೆ ಮಾಡಿದ್ಯಾ, ಹಾಗಿವೆಲ್ಲ ಅನ್ನಿಸ್ಲಿಲ್ವಾ? ಸರ್, ಇಲ್ಲ ಸರ್, ನಾನೇ ಸರ್ ಅವ್ನು ಕೊಲೆ ಮಾಡಲಿ. ನನ್ನ ಹೆಂಡತಿಗೆ ಹೇಳಿದ್ದೆ ಸರ್, ನಿನಗೆ ಅವನ ಜೊತೆ ಇಷ್ಟ ಇದ್ರೆ ಹೋಗ್ಬಿಡು ಅಂತ. ಅವರಿಬ್ಬರು ಜೊತೆಗಿರೋದನ್ನ ನೋಡಿ ನೀನೇ ಟೈಮ್ ನೋಡ್ಕೊಂಡು ಕೊಲೆ ಮಾಡಿದ್ಯಾ? ನಿಜ ಹೇಳು, ಇನಾಯತ್ ಬಾಡಿ ಎಲ್ಲಿದೆ ಅಂತ. ನೀನು ನಿಜ ಹೇಳಿದ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಸರ್, ನಾನ್ಯಾಕೆ ಸರ್ ಅವ್ನು ಕೊಲೆ ಮಾಡಲಿ? ಕೊಲೆ ಮಾಡಿದ್ರೆ ನಾನೇ ತೋರಿಸ್ಬಿಡ್ತಿದ್ದೆ ಸರ್. ಇದು ಯಾವ ರಗಳೇನು ಬೇಡ ಅಂತ ನಾನು ನನ್ನ ಮಗಳು ಆರಾಮಾಗಿದ್ದರೆ ನೀವು ಹೊಸ ರಗಳೆ ಕೊಡ್ತಾ ಇದ್ದೀರಲ್ಲ ಸರ್. ಹೀಗೆ ಮಂಜುಳಾ ಕೊಲೆ ಮತ್ತು ಇನಾಯತ್ ಕಣ್ಮರೆ ಪ್ರಕರಣ ಮೂಡಿಗೆರೆ ಪೊಲೀಸರಿಗೆ ಕಗ್ಗಂಟಾಗೆ ಉಳಿಯುತ್ತೆ. ಪೊಲೀಸರ ಯಾವುದೇ ಅನುಮಾನಗಳಿಗೂ ಯಾರಿಂದನೂ ಉತ್ತರ ಸಿಗೋದಿಲ್ಲ. ಇನಾಯತ್ ನಿಜವಾಗ್ಲೂ ಕೊಲೆ ಆಗಿದ್ದಾನೋ ಅಥವಾ ತಲೆ ತಪ್ಪಿಸ್ಕೊಂಡಿದ್ದಾನೋ ಗೊತ್ತಾಗೋದಿಲ್ಲ. ಈ ಬಗ್ಗೆ ಶಶಿನ ವಿಚಾರಿಸಿದ್ರು ಯಾವುದೇ ಸುಳಿವು ಸಿಗೋದಿಲ್ಲ. ಮಂಜುಳಾನ ಕೊಲೆ ಮಾಡಿರೋರು ಯಾರು? ಆಕೆ ಗಂಡನೇ ಕೊಲೆ ಮಾಡಿದಾನೋ ಅಥವಾ ಇನಾಯತ್ ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದಾನೋ? ಅವನೋ ಇಲ್ಲ ಇವನೋ ಅನ್ನೋ ಕನ್ಫ್ಯೂಷನ್ಗೆ ಬಿಡ್ತಾರೆ ಮೂಡಿಗೆರೆ ಪೊಲೀಸರು. ಒಂದು ವೇಳೆ ಇನಾಯತ್ ಜೀವಂತವಾಗಿದ್ದು ಆತ ಸಿಕ್ಕರೆ ಇದಕ್ಕೆಲ್ಲ ಉತ್ತರ ಸಿಗ್ತಾ ಇತ್ತು. ಅದಕ್ಕೋಸ್ಕರ ಮೂಡಿಗೆರೆ ಪೊಲೀಸರು ಅಜ್ಮೀರ್ನಲ್ಲೂ ವಿಚಾರಿಸ್ತಾರೆ. ಅಲ್ಲಿ ಅವ್ರಿಗೆ ಸ್ಪಷ್ಟ ಉತ್ತರ ಸಿಗೋದಿಲ್ಲ. ಇವರಿಬ್ರು ಅಲ್ಲದೆ ಮಂಜುಳಾಗೆ ಪರಿಚಯ ಇರೋ 3ನೇ ವ್ಯಕ್ತಿ ಆಕೆನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಆಕೆನ ಕೊಲೆ ಮಾಡಿರ್ಬೋದಾ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಇನ್ನೊಂದು ಸಂಶಯ ಬರುತ್ತೆ. ಹಾಸನ ಪೊಲೀಸ್ ಠಾಣೆ. ರೀ ಪ್ರಸಾದ್ ಸರ್, ನೋಡ್ರಿ, ಇದು ಪಾಸ್ಪೋರ್ಟ್ ಆಫೀಸಿಂದ ಎನ್ಕ್ವೈರಿ ಬಂದಿದೆ. ಸ್ವಲ್ಪ ಇವ್ರದೆಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ರಿಪೋರ್ಟ್ ಕೊಡಿ. ಸರ್, ಈ ಅಪ್ಲಿಕೇಶನ್ ನೋಡಿ. ರೀ, ಇದು ಮೂಡಿಗೆರೆ ಇನ್ಫಾರ್ಮೇಶನ್ ಅಲ್ವಾ? ಹೌದು ಸರ್. ಇವ್ರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಫಾರಿನ್ ಹೋಗಬಾರ್ದು. ಸರ್, ಹಾಸನ ಪೊಲೀಸ್ ಸ್ಟೇಷನ್ ಇಂದ. ಹೇಳಿ, ಏನು ವಿಷಯ? ಸರ್, ನಿಮ್ಗೆ ಬೇಕಾದ ವ್ಯಕ್ತಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದಾನೆ. ಡೀಟೇಲ್ಸ್ ಕಳ್ಸಿಕೊಡ್ತೀನಿ, ಕನ್ಫರ್ಮೇಷನ್ ಮಾಡಿ ಹೇಳಿ ಸರ್. ಡೀಟೇಲ್ಸ್ ಹೇಳಿ, ವೆರಿಫೈ ಮಾಡ್ತೀನಿ. ಅವ್ರ ಫೋಟೋ ಫ್ಯಾಕ್ಸ್ ಮಾಡ್ತೀನಿ, ಕ್ಲಾರಿಫೈ ಮಾಡಿ ಹೇಳಿ ಸರ್. ಓಕೆ, ಕಳ್ಸ್ಕೊಡಿ. ಆಯ್ತು ಸರ್. ಮಾರ್ಚ್ 23, 2013.
ಯಾಕೋ ಕೊಲೆ ಮಾಡಿದೆ ಹೇಳ್ತೀಯೋ ಏನೋ ವರ್ಕೌಟ್ ಮಾಡ್ಲಾ? ಹೇಳ್ತೀನಿ ಸರ್. ಸರ್, ಮಂಜುಳಾ ನೋಡೋಕೆ ತುಂಬ ಚೆನ್ನಾಗಿದ್ಲು ಸರ್. ಅವಳನ್ನ ಅನುಭವಿಸ್ಬೇಕು ಅಂತ ನನಗೆ ಆಸೆ. ಅದಕ್ಕೆ ಸುಮಾರು ಸಲ ನನ್ನ ಮದುವೆ ಮಾಡ್ಕೊ ಅಂತ ಕೇಳ್ಕೊಂಡೆ. ನಿಮ್ಮ ಸೌಂದರ್ಯ ನನಗೆ ಹುಚ್ಚಿಡಿಸ್ತಾ ಇದೆ. ಆ ದೇವರು ನನ್ನ ಆಸೆನ ಈಡೇರಿಸ್ತಾನ? ನಾಚಿಕೆ ಆಗೋದಿಲ್ವಾ ಈ ಥರ ಮಾತಾಡೋದಕ್ಕೆ? ಇನ್ಯಾವತ್ತೂ ನಿನ್ನ ಮುಖನ ನನಗೆ ತೋರಿಸ್ಬೇಡ. ಹೋಗು ಹೋಗು, ಎಲ್ಲೋಗ್ತೀಯ? ಒಂದಲ್ಲ ಒಂದಿನ ನೀನು ನಂಗೆ ಸಿಗ್ಲೇಬೇಕು. ಮತ್ತೆ ಮತ್ತೆ ನೀನು ಅಕ್ಕ ಮಂಜು ಕಾಸದೀಗ ನೋಡಿ. ನನಗೆ ಬೇಕಾಗಿರೋದು ಸಿಗುತ್ತೆ ಅಂತ ಬಂದೆ. ಛೇ, ನನ್ನ ಬ್ಯಾಡ್ ಲಕ್. ಇವತ್ತು ಬರ್ಡೇ ಪಾರ್ಟಿ ಇದೆ ಅಂತ ಗೊತ್ತಿರಲಿಲ್ಲ. ನೀನು ಯಾರು ಇವಾಗ ಇಲ್ಲಿಗೆ ಬಾ ಅಂತ ಹೇಳಿದ್ದು? ಕಾಫಿ ಕುಡ್ಕೊಂಡು ಹೋಗ್ತಾ ಇರು. ಹೋಗ್ತೀನಿ, ಆದರೆ ನಾನು ಕೇಳಿದ್ದು ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಹೋಗ್ತೀನಿ. ನೋಡು, ನಾವು ನೆಮ್ಮದಿಯಾಗಿ ಸಂತೋಷವಾಗಿದ್ದೀವಿ. ನಮ್ಮ ಸಂತೋಷನ ಹಾಳು ಮಾಡಬೇಡ. ನಿನ್ನ ವಿಷಯ ಇನ್ನೂ ನಾನು ಅವ್ರಿಗೆ ಹೇಳಿಲ್ಲ. ಹೇಳಿದ್ರೆ ಈಗಲೇ ನಿನ್ನ ಇಲ್ಲೇ ಹೂತಾಕ್ಬಿಡ್ತಾರೆ. ಸುಮ್ಮನೆ ಎದ್ದು ಹೋಗು. ಈಗ ನಾನು ಹೋಗ್ತೀನಿ, ಆದರೆ ನೀನು ನನಗೆ ಬೇಕು. ನಿನ್ನನ್ನು ನಾನು ಪಡ್ಕೊಂಡೇ ಪಡ್ಕೋತೀನಿ. ನಿಂತ್ಕೋ, ನನಗೆ ನಿನ್ನ ಜೊತೆ ಮಾತಾಡೋದಕ್ಕಿದೆ. ನೋಡು, ನನಗೆ ನಿನ್ನ ಹತ್ರ ಮಾತಾಡೋ ಅಂಥದ್ದು ಏನೂ ಇಲ್ಲ. ಆದರೆ ನನಗೆ ಮಾತಾಡೋದಕ್ಕಿದೆ. ನೀನು ನನ್ನ ಜೊತೆ ಬಾ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ. ಮೊದಲು ನೀನು ನಿನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಡೋದನ್ನ ಕಲಿ. ಅವ್ರ ವಿಚಾರ ಈಗ ಯಾಕೆ? ನೀನು ಬರ್ತೀಯೋ ಇಲ್ವೋ ಅಷ್ಟೇ ಹೇಳು ಸಾಕು. ನೋಡು, ಮರ್ಯಾದೆಯಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ. ನನಗೆ ಸಿಗದೆ ನೀನು ಎಲ್ಲೋಗ್ತೀಯಾ? ನಿನ್ನನ್ನು ಹೇಗೆ ಪಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಸಿಗೋವರೆಗೂ ನಾನು ನಿನ್ನ ಬಿಡಲ್ಲ. ಬರ್ತೀನಿ. ನಿನ್ನನ್ನು ನಾನು ಸುಮ್ಮನೆ ಬಾ ಅಂತ ಕರಿತಾ ಇಲ್ಲ. ನಾನು ನಿನ್ನನ್ನು ಮದುವೆ ಆಗ್ತೀನಿ. ನನ್ನ ಜೊತೆ ಬಾ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ. ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಅಜ್ಮೀರಲ್ಲಿ ನನ್ನ ರಿಲೇಟಿವ್ಸ್ ಇದ್ದಾರೆ, ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಅವಳು ಮೊದಲು ಪರಿಚಯ ಆದಾಗ ತುಂಬ ಫ್ರೆಂಡ್ಲಿ ಆಗಿದ್ಲು ಸರ್. ಅದನ್ನು ನಾನೇ ತಪ್ಪಾಗಿ ತಿಳ್ಕೊಂಡು ಅವಳನ್ನ ಅನುಭವಿಸೋಕೆ ನೋಡಿದೆ. ಅದಕ್ಕೆ ಒಪ್ಪದೇ ಇದ್ದಾಗ ನೀನನ್ನು ಮದುವೆ ಆಗ್ತೀನಿ ಅಂತ ಕರೆದೆ. ಆಗಲೂ ಒಪ್ಪಲಿಲ್ಲ. ಅದಕ್ಕೆ ಹಲೋ, ನಾನು ಇನಾಯತ್. ಮತ್ತೆ ನೀನು ಯಾಕೆ ಫೋನ್ ಮಾಡಿದೆ? ನಿನ್ಗೊಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನಾನು ನನ್ನ ಮಗು ಗಂಡ ಜೊತೆ ಆರಾಮಾಗಿದ್ದೀನಿ. ನೋಡು, ಇವತ್ತೇ ಕೊನೆ. ಇನ್ಯಾವತ್ತೂ ನಿನ್ನ ತಂಟೆಗೆ ಬರಲ್ಲ. ನಾನು ತಪ್ಪು ಮಾಡಿದ್ದೀನಿ. ನಿನ್ನ ಹತ್ರ ಕ್ಷಮೆ ಕೇಳಬೇಕು. ಸರಿ, ಕೇಳಾಯ್ತಲ್ಲ, ಫೋನ್ ಇಡು. ಇನ್ಯಾವತ್ತೂ ಕಾಲ್ ಮಾಡಬೇಡ. ನೋಡು, ಕೊನೆ ಸಲ ನಿನ್ನನ್ನು ನೋಡಬೇಕು ಅನ್ನಿಸ್ತಾ ಇದೆ. ನಾನು ಯಾವತ್ತೂ ನಿನ್ನ ತಂಟೆಗೆ ಬರಲ್ಲ. ನಿಮ್ಮ ಮನೆ ಹತ್ರನೇ ಕಾಯ್ತಾ ಇದ್ದೀನಿ. ಬಾ, ಕಾರಲ್ಲೇ ಕೂತ್ ಮಾತಾಡೋಣ. ಸರಿ, ನೀನು ಬದಲಾಗಿದ್ಯಾ ಅಂತ ಖುಷಿ ಆಯ್ತು. ನಿನ್ನಿಂದ ದಿನ ನಮ್ಮ ಮನೆಯಲ್ಲಿ ಜಗಳ. ಈ ಜಗಳ ಇವತ್ತೇ ಕೊನೆ ಆಗ್ಬೇಕು. ಬರ್ತೀನಿ. ಸರಿ, ಆಯ್ತು. ಏನ್ ವಿಷಯ ಹೇಳು. ಬನ್ನಿ, ಕಾರಲ್ಲಿ ಹೋಗ್ತಾ ಮಾತಾಡೋಣ. ನನ್ನ ಕಾರಲ್ಲೆಲ್ಲ ಬರೋದಿಲ್ಲ. ಏನ್ ವಿಷಯ ಅಂತ ಇಲ್ಲೇ ಹೇಳು. ದಯವಿಟ್ಟು ನನ್ನ ನಂಬಿ. ನಾನು ಒಂದ್ಸಲಿ ತಪ್ಪು ಮಾಡಿದ್ದೀನಿ ನಿಜ. ಹಾಗಂತ ಪ್ರತಿ ಸಲನೂ ಹಾಗಾಗಲ್ಲ. ಕಾರಲ್ಲಿ ಇಷ್ಟೇ ದೂರ ಹೋಗ್ತಾ ಮಾತಾಡೋಣ ಬನ್ನಿ. ದಯವಿಟ್ಟು ನನ್ನ ನಂಬಿ. ಇಲ್ಲ ಪ್ಲೀಸ್. ಸರಿ,
ತುಂಬಾ ಹೊತ್ತಾಗೋಯ್ತು. ನೀನ್ ಹತ್ರ ಮಾತಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಮ್ಮ ಯಜಮಾನ್ರು ಕಾಯ್ತಾ ಇರ್ತಾರೆ. ನನ್ನ ಮನೆಗೆ ಬಿಟ್ಬಿಡು. ಹೋಗೋಣಂತೆ ಇರು. ಇವತ್ತಾದ್ರೂ ನನ್ನ ಆಸೆ ತೀರ್ಸು ಪ್ಲೀಸ್. ನಾಚಿಕೆ ಆಗೋದಿಲ್ವಾ ನಿನ್ಗೆ? ಸಾರಿ ಕೇಳ್ತೀನಿ ಅಂತ ಬಂದು ಮತ್ತೆ ನೀನ್ ಹಳೆ ಪುರಾಣ ತೆಗಿತಾ ಇದೆಯಲ್ಲ. ನಾನ್ ನಿನ್ನ ಹತ್ರ ಸಾರಿ ಕೇಳಕ್ಕಲ್ಲ ಬಂದಿದ್ದು, ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ. ಸಾರಿ ಮತ್ತೆ ಅದೇ ಮಾತಾಡಿದ್ರೆ ಇಲ್ಲಿ ನಿನ್ನ ಹೂತಾಕ್ಬಿಡ್ತೀನಿ. ನನಗ್ ಬುದ್ಧಿ ಇಲ್ಲ. ಬೆಂಗಳೂರು ರಿಪೇರಿಗೆ ಬಿಟ್ಟಿದ್ದ ಕಾರಲ್ಲಿ ಅವಳನ್ನ ಪಿಕಪ್ ಮಾಡ್ಕೊಂಡೆ ಸರ್. ನಾನು ಹೇಳಿದಕ್ಕೆ ಅವಳು ಒಪ್ಕೊಳ್ಳಿಲ್ಲ, ಅದಕ್ಕೆ. ಮದುವೆ ಆಗಿದೆ ನಿಮಗೆ? ಕಣ್ಕಂಡು ಹೆಂಗಸರು ಬೇಕಾ? ಮದುವೆ ಆಗಿರೋ ಹೆಂಗಸರು ಬೇಕಾ? ನಿಮ್ಮನೆ ಹೆಂಗಸರ ಮೇಲೆ ಯಾರಾದ್ರೂ ಕಣ್ಣಾಕಿದ್ರೆ ಬಿಟ್ಬಿಡ್ತೀನಿ ನಾವು. ಬದ್ಮಾಶ್. ಮುಂದೆ ಯಾರ ಏನು ಅನ್ಸ್ಬಾರ್ದು. ಆ ತರ ಹೊಸ ನಡಿಯ. ಹೀಗೆ ಯಾವುದೋ ಮೋಹಕ್ಕೆ ಬಿದ್ದ ವ್ಯಕ್ತಿಯೊಬ್ಬ ಪ್ರೇಮ ಮತ್ತು ಕಾಮದ ಹುಚ್ಚಿನಿಂದ ತನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದಂತೆ ಹಲವಾರು ಜೀವನಗಳ ಹಾದಿ ತಪ್ಪಿಸಿದ್ದು ದುರಂತ. ಮನೆಯೊಳಗೆ ಅಪರಿಚಿತರನ್ನ ಸೇರಿಸೋ ಮುಂಚೆ ಎಚ್ಚರವಾಗಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ. SK Super TNT Crime File.